ಜೈಲು ಅಧಿಕಾರಿಗಳ ವಿರುದ್ಧ ನಟ ದರ್ಶನ್ ಸುಳ್ಳು ಆರೋಪಗಳನ್ನ ಮಾಡ್ಬಿಟ್ರ ಹೊಸದೊಂದು ನಾಟಕ ಮಾಡೋದಕ್ಕೆ ನಟ ದರ್ಶನ್ ಮುಂದಾದ್ರ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಾರಣ ದರ್ಶನ್ ಅವರು ಮಾಡಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಸುಳ್ಳು ಅಂತ ಅಲ್ಲಿನ ಅಧಿಕಾರಿಗಳೇ ಒಂದಷ್ಟು ಅಂಶಗಳನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಜೈಲಿನ ಬಗ್ಗೆ ಹೇಳ್ತಾ ಇರೋದೇ ಬೇರೆ, ವಾಸ್ತವ ಇರೋದೇ ಬೇರೆ. ಪದೇ ಪದೇ ಜೈಲಧಿಕಾರಿಗಳ ವಿರುದ್ಧ ಆರೋಪ ಮಾಡ್ತಿದ್ದಾರೆ ನಟ ದರ್ಶನ್. ವಾಸ್ತವ ಪರಿಶೀಲನೆಯ ವೇಳೆ ದರ್ಶನ್ ಆಡಿದ್ದ ನಾಟಕ ಬಟಾ ಬಯಲಾಗಿದೆ. ನ್ಯಾಯಾಧೀಶರ ಜೈಲು ಪರಿಶೀಲನೆಯ ವೇಳೆ ದರ್ಶನ್ ನಾಟಕ ಬಯಲಾಗಿದ್ದು, ದರ್ಶನ್ ಬ್ಯಾರಕಲ್ಲಿ ಒಂದು ಇಂಡಿಯನ್, ಒಂದು ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇದೆ. ಇಂಡಿಯನ್ ಟಾಯ್ಲೆಟ್ ನಿಂದ ತೊಂದರೆ ಆಗ್ತಾ ಇದೆ ಅಂತ ನಟ ದರ್ಶನ್ ಪದೇ ಪದೇ ಆರೋಪ ಮಾಡ್ತಾ ಇದ್ರು. ಕೊಲೆ ಆರೋಪಿ ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ಕೊಡೋ ಅವಕಾಶ ಇಲ್ಲ, ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತ ನ್ಯಾಯಾಧೀಶರ ಮುಂದೆ ಅಳಲು ತೋಡ್ಕೊಂಡಿದ್ರು. ಜೈಲು ನಿಯಮದಂತೆ 1 ಗಂಟೆ ವಾಕಿಂಗ್ ಅಲ್ಲಿ ಓಡಾಡೋದಕ್ಕೆ ಅವಕಾಶ ನೀಡಬಹುದು. ಜೈಲಿನಲ್ಲಿ ದರ್ಶನ್ಗೆ ವಾಕಿಂಗ್ ವ್ಯವಸ್ಥೆಗೂ ಕೂಡ ಅವಕಾಶಗಳು ಇದೆ, ಅದನ್ನ ಕೂಡ ಪರಿಶೀಲನೆ ಮಾಡಿದ್ದಾರಂತೆ ಜೈಲು ಅಧಿಕಾರಿಗಳ ವಿರುದ್ಧ ನಟ ದರ್ಶನ್. ಹಾಗಾದ್ರೆ ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇರೋದು ಯಾಕೆ? ಮೆನುವಲ್ಲಿರುವಂತಹ ನಿಯಮಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ, ಆದ್ರೂ ಕೂಡ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ನಟ ದರ್ಶನ್ ಅಂತ ಜೈಲಧಿಕಾರಿಗಳು ಈ ಎಲ್ಲಾ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಪ್ರಮುಖವಾಗಿ ಒಂದೊಟ್ಟು ವಿಷ ಕೊಟ್ಟುಬಿಡಿ, ನನಗೆ ಇಲ್ಲಿ ಇರಕ್ಕಾಗ್ತಾ ಇಲ್ಲ, ನರಕ ಯಾತನೆ ಎನ್ನುವಂತಹ ವಿಚಾರವನ್ನ ನಟ ದರ್ಶನ್ ನ್ಯಾಯಾಧೀಶರ ಮುಂದೆ ಕಣ್ಣೀರ್ ಹಾಕುವ ಮೂಲಕ ಈ ರೀತಿ ಪರಿಪರಿಯಾಗಿ ಬೇಡ್ಕೊಂಡಿದ್ರು. ಕಾರಣ ಬೇಸಿಕ್ ಅವಶ್ಯಕತೆಗಳಿರುತ್ತಲ್ಲ ಅದನ್ನ ಕೂಡ ಪೂರೈಸ್ತಾ ಇಲ್ಲ ಜೈಲಧಿಕಾರಿಗಳು ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಿದ್ರು. ಬಟ್ ಇವರು ಮಾಡಿರುವಂತಹ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಅನ್ನುವಂತಹ ವಿಚಾರಗಳು ವಾಸ್ತವ ಪರಿಶೀಲನೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲೇ ಬಟಾ ಬಯಲಾಗಿದೆಯಂತೆ. ನ್ಯಾಯಾಧೀಶರ ಜೈಲು ಪರಿಶೀಲನೆ ವೇಳೆ ದರ್ಶನ್ ನಾಟಕ ಬಯಲಾಗಿದ್ದು, ದರ್ಶನ್ ಬ್ಯಾರಕಲ್ಲಿ ಒಂದು ಇಂಡಿಯನ್ ಮತ್ತು ಒಂದು ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇದೆ. ಇಂಡಿಯನ್ ಟಾಯ್ಲೆಟ್ ನಿಂದ ತೊಂದರೆ ಆಗ್ತಾ ಇದೆ ಅಂತ ಈ ಹಿಂದೆ ನಟ ದರ್ಶನ್ ಅವರು ಹೇಳ್ಕೊಂಡಿದ್ರು. ಕೊಲೆ ಆರೋಪಿ ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬಿಗೆ ಅವಕಾಶ ಇಲ್ಲವೇ ಇಲ್ಲ, ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತ ನ್ಯಾಯಾಧೀಶರ ಮುಂದೆ ಕಣ್ಣೀರ್ ಹಾಕಿದ್ರು ನಟ. ನಿಯಮ ಅಂದ್ರೆ ಜೈಲಿನ ನಿಯಮದಂತೆ 1 ಗಂಟೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಆಟ ಆಡೋದಕ್ಕೆ ಅವಕಾಶವನ್ನ ನೀಡಬಹುದು. ಜೈಲಲ್ಲಿ ದರ್ಶನ್ಗೆ ವಾಕಿಂಗ್ ವ್ಯವಸ್ಥೆಯನ್ನ ಕೂಡ ಪರಿಶೀಲನೆ ಮಾಡಲಾಗಿದೆ. ಸೊ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಜಾಗ ಕೂಡ ಇದೆ. ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿದಾಗ ನಟ ದರ್ಶನ್ ಇಷ್ಟು ದಿನಗಳ ಕಾಲ ಮಾಡಿದ್ದ ಆರೋಪವೆಲ್ಲ ಕೂಡ ಸುಳ್ಳು ಅನ್ನುವಂತಹ ವಿಚಾರ ನ್ಯಾಯಾಧೀಶರು ಪರಿಶೀಲನೆಗೆ ಹೋದಂತಹ ಸಂದರ್ಭದಲ್ಲಿ ಬಟಾ ಬಯಲಾಗಿದೆ. ಟಿವಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ ಕೂಡ ದೂರು ಕೊಟ್ಟಿದ್ರು. ಪ್ರತಿ ಬ್ಯಾರಕ್ಗೆ ಟಿವಿ ಕೊಡುವ ಅವಕಾಶ ಇರೋದಿಲ್ಲ ಜೈಲಲ್ಲಿ. ಸಾಮಾನ್ಯ ಕೈದಿಗಳು ಹೇಗಿರ್ತಾರೋ ಹಾಗೆ ನಟ ದರ್ಶನ್ ಇರಬೇಕಾಗುತ್ತೆ. ಫೋನ್ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಿಸುವ ನಿಯಮ ಕೂಡ ಕಾನೂನು ಬದ್ಧ. ಯಾರ ಜೊತೆ ಮಾತಾಡ್ತೀರಿ, ಏನ್ ಮಾತಾಡ್ತೀರಿ, ನೀವು ಜೈಲಲ್ಲಿದ್ದೀರಿ, ಏನೋ ಐಷಾರಾಮಿ ಜೀವನ ಮಾಡಿಕೊಂಡು ಯಾವುದೋ ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡಿಲ್ಲ, ಯಾರು ಕೇಳಿಸ್ಕೊಳ್ಬಾರ್ದು, ಅದನ್ನ ಯಾಕೆ ಸ್ಪೀಕರ್ ಹಾಕಿಸ್ತಾರೆ, ಯಾಕೆ ಕೇಳಿಸ್ಕೊಳ್ತಾರೆ, ಇಂಥ ಆರೋಪಗಳನ್ನು ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಕಾರಣ ಕಾನೂನು ಪ್ರಕಾರ ಅಲ್ಲಿರುವಂಥ ಆರೋಪಿಗಳಿರಬಹುದು, ಕೈದಿಗಳು ಯಾರ ಜೊತೆ ಮಾತಾಡ್ತಾರೋ ಅದನ್ನ ಕೇಳಿಸಿಕೊಳ್ಳುವ ಹಕ್ಕಿದೆ. ಬೇಕಾದರೆ ರೆಕಾರ್ಡು ಮಾಡ್ಕೊಳ್ಬಹುದು, ಸ್ಪೀಕರ್ ಆನ್ ಮಾಡೋದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ. ಅದೇ ರೀತಿ ಜೈಲು ಅಧಿಕಾರಿಗಳು ನೋಡ್ಕೊಳ್ತಿದ್ದಾರೆ. ಅದರಲ್ಲಿ ಆರೋಪ ಮಾಡುವಂಥದ್ದು ಏನಿದೆ ಅನ್ನೋದನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ದರ್ಶನ್ ಅವರು ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋದು ಬಹಳ ಸ್ಪಷ್ಟವಾಗಿ ನ್ಯಾಯಾಧೀಶರೇ ಖುದ್ದು ಪರಿಶೀಲನೆ ಮಾಡಿದಾಗ ಬೆಳಕಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಎಕ್ಸಾಕ್ಟ್ಲಿ ವಾಸ್ತವ ಪರಿಸ್ಥಿತಿ ಹೇಗಿದೆ? ಸಾಮಾನ್ಯ ಕೈದಿಗಳಿರುವಂತಹ ನಿಯಮಗಳೇ ನಟ ದರ್ಶನ್ ಅವರು ಇರಬೇಕಲ್ವಾ, ಅದನ್ನ ಫಾಲೋ ಮಾಡ್ಬೇಕಲ್ವಾ ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗ್ಲೇನು ಕಾನೂನು ಪ್ರಾಧಿಕಾರಕ್ಕೆ ಕೂಡ ಏನು ಕೋರ್ಟ್ ಕೂಡ ಸೂಚಿಸಿತ್ತು. ಅಂದ್ರೆ ನಟ ದರ್ಶನ್ ಮತ್ತೆ ಅವರ ಪರವಾದಂತಹ ವಕೀಲರು ಏನಿದ್ದಾರೆ ಸುನೀಲ್, ಅವರು ಕೂಡ ಒಂದು ಅರ್ಜಿಯನ್ನ ಹಾಕಿದ್ರು. ಸ್ವತಃ ನ್ಯಾಯಾಧೀಶರು ಬಂದು ಅಲ್ಲಿ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ನಾವೊಂದು ತಲೆದಿಂಬು, ಒಂದು ಬೆಡ್ಶೀಟ್ಗೋಸ್ಕರವೂ ಕೂಡ ಕೋರ್ಟ್ಗೆ ಅರ್ಜಿ ಹಾಕುವಂತ ಪರಿಸ್ಥಿತಿ ನಮಗೆ ಬಂದಿದೆ ಅಂತ ಕೂಡ ಆರೋಪವನ್ನ ಮಾಡಿದ್ರು. ಆ ಒಂದು ವಿಚಾರವಾಗಿ ಕೋರ್ಟ್ ಕೂಡ ಅದನ್ನ ಪರಿಶೀಲಿಸಿ ಆ ನಂತರ ಕಾನೂನು ಪ್ರಾಧಿಕಾರಕ್ಕೂ ಕೂಡ ವಹಿಸಿತ್ತು. ಏನೋ ಕಳೆದ 2ರಿಂದ 3 ದಿನಗಳ ಹಿಂದೆ ಅಷ್ಟೇ ಕಾನೂನು ಪ್ರಾಧಿಕಾರ ಅಧಿಕಾರಿಗಳು ಸಹ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅಲ್ಲಿರುವಂತ ಕೆಲವೊಂದು ಅಂಶಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಿದ್ರು. ಯಾಕಂದ್ರೆ ಇವ್ರು ಹೇಳ್ತಾ ಇದ್ರು, ಬಿಸಿಲು ಬೀಳುವಂತ ಜಾಗದಲ್ಲಿ ಇಲ್ಲ, ಫಂಗಸ್ ಆಗಿದ್ದೆ, ನನಗೆ ತಲೆದಿಂಬ್ ಕೊಡ್ತಿಲ್ಲ, ಬೆಡ್ಶೀಟ್ ಕೊಡ್ತಾ ಇಲ್ಲ, ಮತ್ತೆ ಏನೋ ಬೇರೆಯವ್ರ ಜೊತೆ ಮಾತಾಡೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ, ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ. ಸೊ ಈ ಒಂದು ವಿಚಾರ ಎಲ್ಲವನ್ನೂ ಕೂಡ ಅಲ್ಲಿ ಹೋದಂತಹ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ಮಾಡಿದ್ರು. ಆ ನಂತರ ಅವರು ಕೂಡ ಒಂದು ನಿನ್ನೆ ಮುಚ್ಚಿದ ಲಕೋಟೆಯಲ್ಲೂ ಕೂಡ ಕೋರ್ಟ್ಗೆ ಆ ಒಂದು
ಆ ವರದಿಯನ್ನು ಕೂಡ ಸಲ್ಲಿಸಿದ್ರು. ವರದಿ ನೋಡಿದಂತಹ ನ್ಯಾಯಾಧೀಶರು ಕೂಡ ಅಂದ್ರೆ ಅವರು ಕೂಡ ಕೊಟ್ಟಿರುವಂತ ವರದಿಯಲ್ಲೂ ಕೂಡ ಯಾವುದೇ ರೀತಿಯಾಗಿ ಇಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಸಾಮಾನ್ಯ ಖೈದಿಗೆ ಯಾವ ರೀತಿಯಾದಂತ ಟ್ರೀಟ್ ಮಾಡಬೇಕು, ಟ್ರೀಟ್ಮೆಂಟ್ ಅನ್ನ ಕೊಡಬೇಕು, ಅದನ್ನ ಮಾತ್ರ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಬೆನ್ನು ನೋವು ಅಂತಾನೂ ಕೂಡ ಹೇಳ್ತಾ ಇದ್ರು. ಆ ಒಂದು ವಿಚಾರವಾಗೂ ಕೂಡ ಜೈಲಿನಲ್ಲಿರುವಂತಹ ವೈದ್ಯಾಧಿಕಾರಿಗಳು ಕೂಡ ಅಲ್ಲಿ ಆ ಪರಿಶೀಲನೆಯನ್ನು ಸಹ ಮಾಡ್ತಿದ್ದಾರೆ. ಜೊತೆಗೆ ಪ್ರತಿದಿನ ರಿಪೋರ್ಟ್ ಅನ್ನು ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ಎಲ್ಲ ಒಂದ್ ಕಡೆ ದರ್ಶನ್ ಇದರಿಂದಾಗಿ ನಿನ್ನೆ ಕೂಡ ಸಿಟ್ಟಾಗಿದ್ರು. ಯಾಕಂದ್ರೆ ನಿನ್ನೆ ಕೂಡ ಏನೋ ಜಡ್ಜ್ ಕೂಡ ಈ ಯಾವುದೇ ರೀತಿಯಾಗಿ ಇದರಲ್ಲಿ ಲೋಪ ಏನು ಇಲ್ಲ, ಇದೆಲ್ಲವೂ ಕೂಡ ಸರಿ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಸೊ ಹೀಗಾಗಿ ಅವರು ಕೂಡ ಸಿಟ್ಟಾಗಿದ್ರು ದರ್ಶನ್. ಯಾಕಂದ್ರೆ ನಾನು ಯಾರಿಗೆ ಏನ್ ತಪ್ಪು ಮಾಡಿದೀನಿ, ನನಗೆ ಯಾಕೆ ಈ ರೀತಿಯಾದಂತ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತಾನು ಕೂಡ Okay, ಅಜಯ್. ಒಂದ್ ರೀತಿ ರೇಗಾಡಿ ಮಾತಾಡುವಂತ ಕೆಲಸ ಕೂಡ ನಟ ದರ್ಶನ್ ನಿನ್ನೆ ಮಾಡಿದ್ರು. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.